ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕಟಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ, ಸುಕರ್ಮಕ ಯೋಗ ಇರುವಂಥ ಈ ಒಂದು ಸಂದರ್ಭದಲ್ಲಿ ತ್ರಯೋದಶಿ ಚತುರ್ದಶಿ ತಿಥಿಯ ಆಧ್ಯಾತ್ಮಿಕ ಪ್ರಭಾವ, ಕೃತಿಕಾ ನಕ್ಷತ್ರ ತೀಕ್ಷ್ಣ ಕಾರ್ಯಶಕ್ತಿ ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಭಾವನಾತ್ಮಕ ಜೀವನ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಹೇಗೆ ಬೀರ್ತದೆ ಎನ್ನುವಂಥದ್ದನ್ನು, ಯಾವ ಕೆಲಸದಲ್ಲಿ ಯಶಸ್ಸು ಸಾಧ್ಯವಾಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ ಕಟಕ ರಾಶಿ ಅಧಿಪತಿಯಾದಂಥ ಚಂದ್ರ, ವಾರಾಧಿಪತಿಯಾದಂಥ ಶನಿ ಇಬ್ಬರು ಸಂಯೋಜನೆಗೊಂಡಿರೋದ್ರಿಂದ ಶನಿಯ ಗಂಭೀರತೆ ಮತ್ತು ಚಂದ್ರನ ಭಾವನಾತ್ಮಕ ಸ್ವಭಾವ ಮಿಶ್ರ ಫಲವನ್ನು ನೀಡುತ್ತದೆ. ಆದ್ದರಿಂದ ಕುಟುಂಬದ ಜವಾಬ್ದಾರಿ ಹೆಚ್ಚಾಗ್ತದೆ, ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಮೂಡುತ್ತದೆ, ಕಾರ್ಯಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ. ಆದರೆ ಭಾವನಾತ್ಮಕವಾದಂಥ ನಿರ್ಧಾರ ಗೊಂದಲವನ್ನು ತರಬಹುದು, ಸಣ್ಣ ವಿಷಯಕ್ಕೂ ಬೇಸರ ಉಂಟಾಗಬಹುದು. ಆದ್ದರಿಂದ ಭಾವನೆಗೆ ತಾಳ್ಮೆಯನ್ನು ಸೇರಿಸಿದರೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ತ್ರಯೋದಶಿ ತಿಥಿ ಮತ್ತು ಚತುರ್ದಶಿ ತಿಥಿ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮ ಫಲ ಅನ್ನುವಂಥದ್ದು ಲಭಿಸ್ತದೆ. ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ಇಂದು ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಬಹುದು, ಕುಟುಂಬದ ಸಮಸ್ಯೆಯನ್ನು ಸುಧಾರಿಸಬಹುದು, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ಧೈರ್ಯ, ನಿರ್ಧಾರದ ಸಾಮರ್ಥ್ಯ, ಕೆಲಸದಲ್ಲಿ ಚಟುವಟಿಕೆ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಹೊಸ ಯೋಜನೆ ಆರಂಭಿಸಲು ಯೋಚನೆಯನ್ನು ಮಾಡ್ತೀರಿ. ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಗ್ತದೆ. ಆದರೆ ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ಕುಟುಂಬದವರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬೇಡ. ಸುಕರ್ಮಕ ಯೋಗ ಇರೋದರಿಂದ ಪರಿಶ್ರಮಕ್ಕೆ ತಕ್ಕ ಫಲ ಲಭಿಸ್ತದೆ. ಕೆಲಸದಲ್ಲಿ ಯಶಸ್ಸು ಸಿಗ್ತದೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗ್ತದೆ. ಹಿರಿಯರಿಂದ ಸಹಕಾರ ಸಿಗ್ತದೆ. ಆನ್ಲೈನ್ ವರ್ಕ್ ಮಾಡೋ ಅಂಥವ್ರಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಲಾಭ ಅನ್ನುವಂಥದ್ದು ಬಂದೇ ಬರ್ತದೆ. ಕಟಕ ರಾಶಿಯವರ ಉದ್ಯೋಗಸ್ಥರಿಗೆ ಇಂದು ತಾಳ್ಮೆಯಿಂದ ಸಾಧನೆ ಮಾಡುವಂಥ ದಿನ. ಆದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಬೇಡ. ಕ್ಷೇತ್ರವಾರು ಉದ್ಯೋಗ ಫಲ, ಶಿಕ್ಷಕರು, ಜ್ಯೋತಿಷ್ಯರು, ಕೌನ್ಸಿಲರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಆನ್ಲೈನ್ ತರಗತಿ ಮಾಡುವಂಥವರಿಗೆ ಉತ್ತಮ ಫಲ. ವಿದ್ಯಾರ್ಥಿಗಳ ವಿಶ್ವಾಸ ಹೆಚ್ಚಾಗಬಹುದು. ಹೀಲಿಂಗ್ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡುವಂಥವ್ರಿಗೆ ಜನರ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ತೃಪ್ತಿ ಎನ್ನುವಂಥದ್ದು ಸಿಗ್ತದೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ನಿಮ್ಮ ಕಾರ್ಯವನ್ನು ಅಪ್ರಿಸಿಯೇಷನ್ ಮಾಡೋ ಸಾಧ್ಯತೆಗಳೇ ಬರ್ತದೆ. ಇಂದು ವ್ಯವಹಾರಗಳಲ್ಲಿ ವಿಶ್ವಾಸ ಮತ್ತು ಸಹನೆಯಿಂದ ಲಾಭ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಉಂಟಾಗ್ತದೆ. ಹಳೆಯ ಹಣ ಮರಳಿ ಬರುವ ಸೂಚನೆ ಕಾಣಿಸ್ತದೆ. ಆದರೆ ಭಾವನಾತ್ಮಕ ಖರ್ಚು ಮಾಡುವಂಥದ್ದು ಬೇಡ. ಯಾರಿಗಾದರೂ ಸಾಲ ಕೊಡಬೇಕು ಅಂತ ಅನಿಸಿದ್ರೆ, ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಯೋಚನೆ ಮಾಡಿ ದಾಖಲೆ ಇಟ್ಕೊಂಡು ಸಾಲ ಕೊಡಿ. ಕುಟುಂಬ ಮತ್ತು ಸಂಬಂಧವನ್ನು ನೋಡೋದಾದರೆ ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ತಾಯಿಯ ಆಶೀರ್ವಾದವನ್ನು ಪಡೆಯೋದರಿಂದ ಅನುಕೂಲತೆಗಳು ಉಂಟಾಗ್ತದೆ. ಸಣ್ಣ ವಿಚಾರಗಳನ್ನು ದೊಡ್ಡದಾಗದಂತೆ ನೋಡ್ಕೊಳ್ಳಿ. ದಂಪತಿಗಳಲ್ಲಿ ಭಾವನಾತ್ಮಕ ವಾದ ಬೇಡ ಅನ್ನುವಂಥದ್ದು. ಆರೋಗ್ಯದಲ್ಲಿ ಶೀತ ಸಮಸ್ಯೆ, ಮಾನಸಿಕ ಒತ್ತಡ, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು. ಧ್ಯಾನ ಮತ್ತು ವಿಶ್ರಾಂತಿಗೆ ಪ್ರಾಧಾನ್ಯತೆಯನ್ನು ನೀಡಿ. ಮಾತಿನಲ್ಲಿ ತಾಳ್ಮೆ ಇರಲಿ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನ ಮಾಡಿ. ಹನುಮಾನ್ ಚಾಲೀಸಾ ಪಠನ ಮಾಡಿದ್ರೆ ಅತ್ಯಂತ ಶುಭಫಲ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ, ಸಹನೆ ಮತ್ತು ಭಾವನೆ ನಿಯಂತ್ರಣದಲ್ಲಿದ್ದರೆ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಗೌರವ ಮತ್ತು ಲಾಭ ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ.
ಈ ದಿನ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ದಿನ ಭವಿಷ್ಯವನ್ನು ಆಲಿಸೋದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.